ಸ್ನೇಹಿತರೆ, ಕೆಲವೊಬ್ಬರು ತಮ್ಮ ಜೀವನ ವ್ಯರ್ಥ, ತಮ್ಮ ಜೀವನಕ್ಕೆ ಯಾವುದೇ ಮೌಲ್ಯವಿಲ್ಲ, ತಮ್ಮನ್ನು ಯಾರೂ ಪರಿಗಣನೆಗೆ ತೆಗೆದುಕೊಳ್ಳುತ್ತಿಲ್ಲ, ತಮಗೆ ಯಾರೂ ಬೆಲೆ ಕೊಡುತ್ತಿಲ್ಲ ಎಂದು ವ್ಯರ್ಥವಾಗಿ ಕೊರಗುತ್ತಿರುತ್ತಾರೆ. ಮನಸ್ಸಿನಲ್ಲಿ ಇಂತಹ ನಕಾರಾತ್ಮಕ ವಿಚಾರಗಳನ್ನು ಇಟ್ಟುಕೊಂಡು ವ್ಯರ್ಥವಾಗಿ ಜೀವನವನ್ನು ಕಾಲಹರಣ ಮಾಡುತ್ತಿರುತ್ತಾರೆ. ಈ ರೀತಿಯ ನಕಾರಾತ್ಮಕ ವಿಚಾರಗಳೇ ಮುಂದೊಂದು ದಿನ ಆತ್ಮಹತ್ಯೆಗೆ ಪ್ರಚೋದನೆ ನೀಡಬಹುದು. ಆ ಕೆಲವೊಬ್ಬರಲ್ಲಿ ನೀವು ಒಬ್ಬರಾಗಿದ್ದರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಈ ಒಂದು ಕತೆ ನಿಮ್ಮ ನಕಾರಾತ್ಮಕ ವಿಚಾರಗಳನ್ನು ಬದಲಾಯಿಸುತ್ತದೆ. ಈ ಕತೆಯನ್ನು ಕೇಳುವುದರಿಂದ ನಿಮ್ಮ ಜೀವನಕ್ಕಿರುವ ಬೆಲೆ ಏನು ಎಂಬುದು ತಿಳಿಯುತ್ತದೆ. ಒಮ್ಮೆ ಒಬ್ಬ ವ್ಯಕ್ತಿಯು ಬುದ್ಧನ ಬಳಿಗೆ ಬಂದು ಹೀಗೆ ಕೇಳಿದ, ಜೀವನಕ್ಕೆ ಇರುವ ಬೆಲೆ ಏನು? ಆಗ ಬುದ್ಧ ಅವನಿಗೆ ಒಂದು ಕಲ್ಲಿನ ತುಂಡನ್ನು ಕೊಟ್ಟು, ಹೋಗಿ, ಈ ಕಲ್ಲಿನ ಬೆಲೆಯನ್ನು ತಿಳಿದುಕೊಂಡು ಬಾ. ಆದರೆ ಈ ಕಲ್ಲನ್ನು ಮಾರಬೇಡ ಎಂದು ಹೇಳಿದನು. ನಂತರ ಆ ವ್ಯಕ್ತಿಯು ಆ ಕಲ್ಲಿನ ಬೆಲೆಯನ್ನು ತಿಳಿದುಕೊಂಡು ಬರಲು ಮಾರುಕಟ್ಟೆಗೆ ಹೋದನು. ಅಲ್ಲಿ ಒಬ್ಬ ಹಣ್ಣಿನ ವ್ಯಾಪಾರಿಯ ಬಳಿ ಹೋಗಿ, ಈ ಕಲ್ಲನ್ನು ನಾನು ಮಾಡಲು ಬಯಸುತ್ತೇನೆ. ಈ ಕಲ್ಲಿನ ಬೆಲೆ ಎಷ್ಟು ಎಂದು ಕೇಳಿದನು. ಆ ಹಣ್ಣು ಮಾರುವ ವ್ಯಾಪಾರಿಯು ಆ ಹೊಳೆಯುವ ಕಲ್ಲನ್ನು ನೋಡಿ, ಈ ಕಲ್ಲನ್ನು ನನಗೆ ಕೊಡು. ಇದಕ್ಕೆ ಬದಲಾಗಿ ನಾನು 12 ಹಣ್ಣುಗಳನ್ನು ನಿನಗೆ ಕೊಡುತ್ತೇನೆ ಎಂದು ಹೇಳಿದನು. ನಂತರ ಆ ವ್ಯಕ್ತಿಯು ಆ ಕಲ್ಲಿನೊಂದಿಗೆ ಒಬ್ಬ ತರಕಾರಿ ಮಾರುವವನ ಬಳಿಗೆ ಬಂದನು. ತರಕಾರಿ ಮಾರುವ ವ್ಯಾಪಾರಿಗೆ ಈ ಕಲ್ಲಿನ ಬೆಲೆ ಎಷ್ಟು? ಈ ಕಲ್ಲನ್ನು ನಾನು ಮಾರಲು ಬಯಸುತ್ತೇನೆ ಎಂದು ಕೇಳಿದನು. ತರಕಾರಿ ವ್ಯಾಪಾರಿಯು ಈ ಕಲ್ಲನ್ನು ನನಗೆ ಕೊಡು, ಇದರ ಬದಲಾಗಿ 1 ಚೀಲ ತರಕಾರಿಯನ್ನು ತೆಗೆದುಕೊಂಡು ಹೋಗು ಎಂದು ಹೇಳಿದನು. ನಂತರ ಆ ವ್ಯಕ್ತಿಯು ಒಂದು ಬಂಗಾರದ ಅಂಗಡಿಗೆ ಹೋದನು. ಅಲ್ಲಿ ಈ ಕಲ್ಲನ್ನು ನಾನು ಮಾರಲು ಬಯಸುತ್ತೇನೆ. ಈ ಕಲ್ಲಿನ ಬೆಲೆ ಎಷ್ಟು ಎಂದು ನೋಡಿ ಹೇಳಿ ಎಂದು ಕೇಳಿದನು. ಬಂಗಾರದ ಅಂಗಡಿಯ ಮಾಲೀಕನು ಆ ಹೊಳೆಯುವ ಕಲ್ಲನ್ನು ನೋಡಿ, ನಾನು ನಿನಗೆ ಈ ಕಲ್ಲಿಗೆ 50 ಲಕ್ಷ ಬೆಲೆ ಕಟ್ಟುತ್ತೇನೆ. ಈ ಕಲ್ಲನ್ನು ನನಗೆ ಕೊಟ್ಟು 50 ಲಕ್ಷ ತೆಗೆದುಕೊಂಡು ಹೋಗು ಎಂದು ಹೇಳಿದನು. ಆ ವ್ಯಕ್ತಿಯು ನಂತರ ವಜ್ರದ ಅಂಗಡಿಗೆ ಹೋದನು. ವಜ್ರದ ವ್ಯಾಪಾರಿಗೆ ಆ ಹೊಳೆಯುವ ಕಲ್ಲನ್ನು ತೋರಿಸಿ, ಈ ಕಲ್ಲಿನ ಬೆಲೆ ಎಷ್ಟು ಎಂದು ಹೇಳಿ. ಈ ಕಲ್ಲನ್ನು ನಾನು ಮಾಡಲು ಬಯಸುತ್ತೇನೆ ಎಂದು ಹೇಳಿದನು. ಅದಕ್ಕೆ ಪ್ರತಿಯಾಗಿ ವಜ್ರದ ವ್ಯಾಪಾರಿಯು ಈ ಕಲ್ಲು ತುಂಬಾ ಅತ್ಯಮೂಲ್ಯವಾಗಿದೆ. ಬದಲಾಗಿ ಇದು ಕಲ್ಲಲ್ಲ, ಇದು ವಜ್ರ. ಇದನ್ನು ಎಲ್ಲಿಂದ ತೆಗೆದುಕೊಂಡು ಬಂದೆ? ಏಕೆಂದರೆ ಇಡೀ ಜಗತ್ತನ್ನೇ ಮಾರಿದರೂ ಇದಕ್ಕೆ ಬೆಲೆ ಕಟ್ಟಲಾಗದು ಎಂದು ಹೇಳಿದ. ಆ ವ್ಯಕ್ತಿಯು ಹಣ್ಣಿನ ವ್ಯಾಪಾರಿ, ತರಕಾರಿ ವ್ಯಾಪಾರಿ, ಬಂಗಾರದ ವ್ಯಾಪಾರಿ, ನಂತರ ವಜ್ರದ ವ್ಯಾಪಾರಿಯ ಬಳಿ ಹೋಗಿ ಅವರಿಂದ ವಿವಿಧ ರೀತಿಯಲ್ಲಿ ಕಲ್ಲಿನ ಬೆಲೆಯನ್ನು ತಿಳಿದನು. ಪ್ರತಿಯೊಬ್ಬರೂ ಅವರ ಸಾಮರ್ಥ್ಯಕ್ಕೆ, ಅವರ ತಿಳುವಳಿಕೆಗೆ ತಕ್ಕ ಹಾಗೆ ಆ ಕಲ್ಲಿನ ಬೆಲೆಯನ್ನು ಹೇಳಿದರು. ನಂತರ ವ್ಯಕ್ತಿ ಬುದ್ಧನ ಬಳಿ ಬಂದು ನಡೆದದ್ದನ್ನೆಲ್ಲ ಹೇಳಿದನು. ಆಗ ಬುದ್ಧ, ನೀನು ಈ ಕಲ್ಲನ್ನು ಒಬ್ಬೊಬ್ಬರಿಗೆ ತೋರಿಸಿದಾಗ ಒಬ್ಬೊಬ್ಬರು ಒಂದೊಂದು ಬೆಲೆ ಹೇಳುತ್ತಾರೆ. ಆದರೆ ಇದರ ಬೆಲೆಯನ್ನು ವಜ್ರದ ವ್ಯಾಪಾರಿ ಮಾತ್ರ ಇದು ಅತ್ಯಮೂಲ್ಯ, ಇದನ್ನು ಬೆಲೆ ಕಟ್ಟಲಾಗದು ಎಂದು ಹೇಳಿದ್ದಾನೆ. ಮುಂದುವರಿದು ಬುದ್ಧ ಹೇಳುತ್ತಾನೆ, ನಮ್ಮ ಜೀವನವೂ ಕೂಡ ಈ ಕಲ್ಲಿನ ಬೆಲೆಯಂತೆಯೇ ಆಗಿದೆ. ಮನುಷ್ಯನ ಜೀವನವು ವಜ್ರದ ಬೆಲೆ ಎಷ್ಟು ಅತ್ಯಮೂಲ್ಯವಾಗಿದೆ. ಆದರೆ ನಿನ್ನ ಎದುರಿಗೆ ಇರುವವರು ಅವರವರ ಸಾಮರ್ಥ್ಯ, ಅವರವರ ತಿಳುವಳಿಕೆಯಂತೆ ನಿನ್ನ ಜೀವನದ ಬೆಲೆಯನ್ನು ಕಟ್ಟುತ್ತಾರೆ. ಆದರೆ ಹೆದರಬೇಡ, ಈ ವಜ್ರದ ವ್ಯಾಪಾರಿಯು ಆ ಕಲ್ಲಿನ ನಿಜವಾದ ಬೆಲೆಯನ್ನು ಹೇಳಿದಂತೆ, ಜಗತ್ತಿನಲ್ಲಿ ನಿನ್ನ ಜೀವನದ ಮಹತ್ವವನ್ನು ಅರಿತು ಗುರುತಿಸುವವರು ಇದ್ದೇ ಇರುತ್ತಾರೆ. ಆದ್ದರಿಂದ ಜೀವನವು ವಜ್ರದಂತೆ ಅತ್ಯಮೂಲ್ಯವಾಗಿದೆ, ಅದನ್ನು ಸರಿಯಾಗಿ ಅರಿತು ಸಾರ್ಥಕಪಡಿಸಿಕೊಳ್ಳಬೇಕು ಎಂದು ಬುದ್ಧ ಆ ವ್ಯಕ್ತಿಗೆ ತಿಳಿ ಹೇಳುತ್ತಾನೆ. ಆದ್ದರಿಂದ ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಬರುವ ಪ್ರತಿಯೊಬ್ಬರೂ ಅವರವರ ತಿಳುವಳಿಕೆಗೆ, ಅವರವರ ಸಾಮರ್ಥ್ಯಕ್ಕೆ ತಕ್ಕಂತೆ ನಮ್ಮ ಜೀವನಕ್ಕೆ ಬೆಲೆ ಕಟ್ಟುತ್ತಾರೆ. ಆದರೆ ನಮ್ಮ ಜೀವನದ ನಿಜವಾದ ಮೌಲ್ಯ ಎಷ್ಟು, ನಿಜವಾದ ಬೆಲೆ ಎಷ್ಟು ಎಂದು ನಮ್ಮವರು ಅನಿಸಿಕೊಂಡವರಿಗೆ ಮಾತ್ರ ಗೊತ್ತಿರುತ್ತದೆ. ನಾವು ಕೆಲವರಿಗೆ ಕಲ್ಲಿನಂತೆ ಕಂಡರೂ ಇನ್ನು ಕೆಲವರಿಗೆ ವಜ್ರದಂತೆ ಕಾಣಿಸುತ್ತೇವೆ. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರ ಜೀವನವು ಅತ್ಯಮೂಲ್ಯವಾಗಿದೆ. ಹೀಗಾಗಿ ನಾವು ಎಲ್ಲ ನಕಾರಾತ್ಮಕ ವಿಚಾರಗಳನ್ನು ನಮ್ಮ ತಲೆಯಿಂದ ತೆಗೆದು ಹಾಕಿ ನಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳೋಣ.